बेळगाव शहरात ऑटो रिक्षांसाठी पीएनजी गॅसचा प्रश्न निर्माण झाला असून ऑटो चालकांच्या अडचणी सोडवण्यासाठी एका नोडल अधिकाऱ्याची नियुक्ती करण्यात आली आहे, अशी माहिती जिल्हाधिकारी मोहम्मद रोशन यांनी दिली। शनिवारी बेळगावमध्ये पत्रकारांशी ते बोलत होते। ಮೊನ್ನೆ ನಮ್ಮ ಆಟೋ ಚಾಲಕರದು ಒಂದು ಬೇಡಿಕೆಯನ್ನು ಅವರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ। ಅದರಲ್ಲಿ ಯಾವ ಆಟೋಗಳು ಆಟೋ LPG ಮೇಲೆ ರನ್ ಆಗ್ತಾ ಇದ್ದಾವೆ ಅವರಿಗೆ ಆಟೋ LPG ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ಬೇಡ್ಕೊಂಡಿದ್ದಾರೆ। ಇದರಲ್ಲಿ ಯಾವ ವಾಹನಗಳು CNG ಮೇಲೆ ರನ್ ಆಗ್ತಾ ಇದ್ದಾವೆ ಆ ಥರ 7 ಪಂಪ್ಸ್ ನಮ್ಮ ನಗರ ಪ್ರದೇಶದಲ್ಲಿ ಇದ್ದಾವೆ। ಅಲ್ಲಿ ಸರಬರಾಜು ಏನು ತೊಂದರೆ ಇಲ್ಲ, ಅಲ್ಲಿ ಸಪ್ಲೈ ಇದೆ ಆ್ಯಂಡ್ ಅಲ್ಲಿಂದ CNG ವನ್ನು ಅವರು ಫಿಲಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ। ಆದರೆ ಆಟೋ LPG ಏನಿದೆ ಒಟ್ಟು ಸೇರಿ ಒಂದು 6 ಪಂಪ್ಸ್ ನಮ್ಮ ನಗರ ವ್ಯಾಪ್ತಿನಲ್ಲಿ ಬರ್ತವೆ। ಒಂದು ಜಿಯೋ ಪಂಪ್ ಇದೆ, 2 ಗೋ ಗ್ಯಾಸ್ ಇದೆ, ಮತ್ತೆ ಒಂದು ಇಂಡಿಯನ್ ಇದೆ, ಇನ್ನೂ ಒಂದು HP ಇದೆ। ಸೊ ಇದರಲ್ಲಿ HP ನಲ್ಲಿ ಯಾವುದೇ ತೊಂದರೆ ಇಲ್ಲ। ಜಿಯೋ ಮತ್ತೆ ನಮ್ಮ ಗೋ ಗ್ಯಾಸ್ ಏನಿದೆ ಅವರು ಪ್ರೈವೇಟ್ ಪೆಟ್ರೋಲ್ ಬಂಕ್ಸ್ ಇದ್ದಾವೆ, ಅವ್ರಿಗೆ ಆ ಸಪ್ಲೈ ಚೈನ್ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಇದೆ। ಸೊ ಇದು ನಮ್ಮ ಬೆಳಗಾವಿ ಸಮಸ್ಯೆ ಅಲ್ಲ, ಇಡೀ ಸ್ವಲ್ಪ ರಾಜ್ಯದ ದೇಶದ ಸಮಸ್ಯೆ ಇದೆ। ಈಗ ನನ್ನ ಮಾಹಿತಿ ಪ್ರಕಾರ ಮಂಗಳೂರಿಗೆ ಮತ್ತೆ ಗುಜರಾತ್ಗೆ 2 ಈ ಆಟೋ LPG ಟ್ಯಾಂಕರ್ಸ್ ಬಂದಿದ್ದಾವೆ ಅಂತ ನನಗೆ ಸುದ್ದಿ ಬಂದಿದೆ। ಅಲ್ಲಿಂದ ಅವರು ಸ್ವಲ್ಪ ಆಟೋ LPGಗೂ ಪ್ರಯಾರಿಟೈಸ್ ಮಾಡ್ತಾರೆ ಅಂತ ಅವರು ಆ ಮಾತುಕತೆ ನಡೀತಾ ಇದೆ। ಆದರೆ ಸದ್ಯ ಪರಿಸ್ಥಿತಿನಲ್ಲಿ ನಾವು ಒಬ್ಬ ಅಧಿಕಾರಿಯನ್ನು ಜಿಲ್ಲಾ ಮಟ್ಟದಲ್ಲಿ ಈ ಆಟೋ LPG ಸಮಸ್ಯೆಗೋಸ್ಕರ ನಾವು ನೇಮಕ ಮಾಡಿದ್ದೀವಿ। ನಮ್ಮ ಆಫೀಸ್ನಲ್ಲಿರುವಂಥ PDDUDC ಪ್ರಾಜೆಕ್ಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ಏನಿದೆ ಮಲ್ಲಿಕಾರ್ಜುನ್ ಕಲ್ಲಾದಿಗೆ ಅವರನ್ನು ನಾವು ನೇಮಕ ಮಾಡಿದ್ದೀವಿ। ಎಲ್ಲ ಆಟೋ ಚಾಲಕರಿಗೆ ಇದೊಂದು ಸಂದೇಶವನ್ನು ತಮ್ಮ ಮುಖಾಂತರ ನಾನು ನೀಡ್ತಾ ಇದ್ದೀನಿ। ಅವರು ಒಂದು ಸಭೆಯನ್ನು ಕರೀತಾರೆ, ತಮ್ಮ ಎಲ್ಲ ಸಮಸ್ಯೆಗಳು ತಮ್ಮ ಬೇಡಿಕೆಗಳು ಏನಿದ್ದಾವೆ ಅದನ್ನು ಬಗೆಹರಿಸಲಿಕ್ಕೆ ಅವರು ಪ್ರಯತ್ನಿಸ್ತಾರೆ। ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಅನ್ನು PDDUDC ಅವರಿಗೆ ನೀಡಿದ್ದೀನಿ। ಧನ್ಯವಾದ। ಕಮರ್ಷಿಯಲ್ ಗ್ಯಾಸ್ದು ಸಿಚುವೇಶನ್ ಈಸ್ ಸ್ಲೈಟ್ಲಿ ಇಂಪ್ರೂವಿಂಗ್। ಈಗ ನಾವು ದಿನಕ್ಕೆ ಅರೌಂಡ್ 700 ಸಿಲಿಂಡರ್ಸ್ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ। ಸೊ ಇದನ್ನೇ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ। ನಮಗೆ ಯಾರು ಸಣ್ಣ ವೆಂಡರ್ಸ್ ಇದ್ದಾರೆ ಅವ್ರಿಗೂ ನಾವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ। ಆ್ಯಂಡ್ ಹಾಗೂ ಹೋಟೆಲ್ ಅಸೋಸಿಯೇಷನ್ಸ್ ಅವ್ರ ಜೊತೆ ಎಲ್ಲರ ಜೊತೆನೂ ನಾವು ಆಲ್ರೆಡಿ ಮಾತುಕತೆಯಲ್ಲಿ ಇದ್ದೀವಿ। ಎಲ್ಲೆಲ್ಲಿ ಸಾಧ್ಯವಿದೆಯೋ ಆಲ್ಟರ್ನೇಟ್ ಫ್ಯೂಯಲ್ ಅನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ, ಪೆಲೆಟ್ಸ್ ಇರ್ಬೋದು, ಮತ್ತೆ ಎಥನಾಲ್ ಬೇಸ್ಡ್ ಗ್ಯಾಸ್ ಸ್ಟವ್ಸ್ ಇರ್ಬೋದು। ಸೊ ಬಿಸ್ನೆಸ್ಗೆ ಸದ್ಯಕ್ಕೆ ನನ್ನ ಪ್ರಕಾರ जास्ती ಏನು ತೊಂದರೆ ಆಗ್ತಾ ಇಲ್ಲ, ಎಲ್ಲ ಕಡೆ ಕೆಲಸ ನಡೀತಾ ಇದೆ। याशिवाय शहरात व्यावसायिक गॅसचा पुरवठा पूर्वी 600 सिलेंडर होता, तो आता वाढवून 700 करण्यात आला आहे। हळूहळू ही समस्या मार्गी लागत असल्याचेही त्यांनी नमूद केले। नजीम बेटगेरी, KMM मराठी, बेळगाव। ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ। ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ। ಕೇವಲ 10% ಮುಂಗಡವಾಗಿ ಪಾವತಿಸಿ ಏಪ್ರಿಲ್ 1 ರಿಂದ 17 ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳನ್ನು ಪಡೆದುಕೊಳ್ಳಿ। ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ, ಷರತ್ತುಗಳು ಅನ್ವಯ। ನಿಮಗೆ ಸಮೃದ್ಧ ಅಕ್ಷಯ ತೃತೀಯದ ಶುಭಾಶಯಗಳು।